ನಾರ್ಮಲ್ ಆಗಿ ನೀವು ಸಾಫ್ಟ್ ಚಪಾತಿಗಳು ಮಾಡಿರ್ತೀರಿ, ಇದು ಪದರ ಚಪಾತಿ ಮಾಡ್ರಿ ಇನ್ನೂ ಮೆತ್ತಗಾಗಿ ಸಾಫ್ಟಾಗಿ ಇರ್ತಾವ್ರಿ. ನೀವು ಡಬ್ಬಿಗೆಲ್ಲ ಕಟ್ಬೇಕಾದ್ರೆ ಈ ರೀತಿ ಮಾಡಿ ಕಟ್ಟಿದ್ರೆ ಸಂಜೆ ತನೂ ಮೆತ್ತಗೆ ಇರ್ತಾವ್ರಿ ಚಪಾತಿ. ಈಗ ನೋಡ್ರಿ ಹೆಂಗೆ ಪದರ ಬೀಸ್ತೈತೆ ನೋಡ್ರಿ, ಎಷ್ಟು ಮಸ್ತಾಗಿ ಪದರ ಬೀಸ್ತೈತೆ ನೋಡ್ರಿ ತಾನಾಗೆ ಕಡ್ಯಾಕ ಆಗ್ಬಿಡ್ತಾವೆ ನೋಡ್ರಿ, 2 ಪೀಸ್ ಆಗ್ಬಿಡ್ತಾವೆ ನೋಡ್ರಿ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಪದರ ಚಪಾತಿ ಡೊಣ್ಗಾಯಿ ಮೆಣಸಿನ್ಕಾಯಿ ಪಲ್ಯ ಮಾಡಾಕತ್ತೀನಿ ರೀ. ಅದು ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾ ಒಂದು ಪರಾತ್ ತೊಗೊಂಡೇನಿ ರೀ. ಈಗ ಇದಕ್ಕೆ 1 ಬೌಲ ಗೋಧಿ ಹಿಟ್ಟು ಹಾಕೋತೀನಿ ರೀ. ನೀವೇನಾರ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕಾನ್ ಹತ್ತಿರ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಗಳು ಫಸ್ಟ್ ನಿಮ್ಗೆ ಬರ್ತಾವೆ, ಎಲ್ಲರಿಗಿಂತ ಮೊದಲಾಗಿ ನೀವು ನೋಡ್ಬೋದು ರೀ. ನಾ 1 ಬೌಲ್ ಗೋಧಿ ಹಿಟ್ಟು ತೊಗೊಂಡಿನಿ ರೀ, ಅದು ಹಾಕ್ಕೋತೀನಿ ನೋಡ್ರಿ. ಸ್ವಲ್ಪ ಹಚ್ಚಾಕಿ ಇಟ್ಕೋತೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ರೀ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಹಿಟ್ಟು ನಾದ್ಕೊಳ್ಳೋಮ್ರಿ. ನಾವು ನಾರ್ಮಲಾಗಿ ಚಪಾತಿಗೆ ಹಿಟ್ಟು ನಾದ್ಕೋತೀವಲ್ರಿ, ಹಂಗೆ ನಾದ್ಕೋಬೇಕ್ರಿ. ಇದೇ ನಮ್ಮ ಇದು ಎಲ್ಲರಿಗೂ ಗೊತ್ತಿರುತ್ತೆ ಚಪಾತಿ ಹಿಟ್ಟು ನಾದೋದು ಅದೇನು ತೋರ್ಸಾಕತ್ತಿ ಅಂತ ನೀವು ಅನ್ಕೋಬೋದ್ರಿ. ನಾನು ಚಪಾತಿ ಮಾಡಾಕತ್ತಿದ್ದೆ, ಹಂಗಾಗಿ ಗೊತ್ತಿರ್ಲಾರ್ದವ್ರಿಗೆ ಕಲಿಸ್ಕೊಳ್ಳೋದು ಗೊತ್ತಾಗಲಿ ಅಂತೇಳಿ ಮಾಡಿ ತೋರ್ಸಾಕತ್ತೀನಿ. ನೀವು ನಿಮ್ಮ ಮನೆ ಮಾಡ್ಕೋಬೋದ್ರಿ. ನಾನು ಜವಾರಿ ಡೊಣ್ ಮೆಣಸಿನ್ಕಾಯಿ ಪಲ್ಯ ಮಾಡಾಕತ್ತೀನಿ ರೀ. ಅದ್ರ ಜೊತೆ ಚಪಾತಿ ಮಸ್ತ್ ಕಾಂಬಿನೇಷನ್ ಇರ್ತೈತಿ ರೀ. ಹಾಗಾಗಿ ನಾನು ಚಪಾತಿ ಮಾಡಾಕತ್ತೀನಿ. ಈ ಚಪಾತಿ ಡೊಣ್ ಮೆಣಸಿನ್ಕಾಯಿ ಪಲ್ಯನ ಹೆಂಗೆ ಮಾಡ್ತೀನೋ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತೆ ರೀ. ನೋಡ್ರಿ ಈ ಹದ ಇರ್ಬೇಕು ನೋಡ್ರಿ ಚಪಾತಿ ಹಿಟ್ಟಿನ. ತೀರಾ ಅಷ್ಟು ಮೆತ್ತಗೂ ಇರಬಾರ್ದು, ತೀರಾ ಅಷ್ಟು ಗಟ್ಟಿನೂ ಇರಬಾರ್ದು ರೀ. ಇದೊಂದು 5 ನಿಮಿಷ ನೆನಿಲ್ರಿ. ಈ ಹಿಟ್ಟು ನೆನೆಯಾಕೆ ಬಿಟ್ಟಿನಿ ರೀ. ಹಿಟ್ಟು ನೆನಿಲ್ರಿ, ಅಷ್ಟೊತ್ತಿಗೆ ನಾವು ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಮ್ರಿ. ಈಗ ನಾನು ಈ ಥರ ಜವಾರಿ ಡೊಣ್ ಮೆಣಸಿನ್ಕಾಯಿ ತೊಗೊಂಡಿನಿ ರೀ. ಇವು ಬೆಂಗಳೂರು ಸೈಡ್ ಸಿಗೋದು ಅಪ್ರೂಪ್ ರೀ. ನಾ ಈಗ ಉತ್ತರ ಕರ್ನಾಟಕ ಸೈಡ್ ಜವಾರಿ ಡೊಣ್ ಮೆಣಸಿನ್ಕಾಯಿ ಬರ್ತಾವಲ್ಲ ಅವು ತೊಗೊಂಡಿನಿ ನೋಡ್ರಿ. ಈಗ ಸ್ವಲ್ಪ ಖಾರ ಇರ್ತಾವ್ರಿ, ಇಲ್ಲಿ ದಪ್ಪ ಇರ್ತಾವೆ, ಖಾರ ಇರಲ್ಲ, ಸಪ್ಪಗಿರ್ತಾವೆ. ಇವು ಮಾಡಿದ್ರೆ ಮಸ್ತಾಗಿರ್ತೈತೆ ನೋಡ್ರಿ. ಈಗ ನಾ ಹಿಂಗೆ ಕಟ್ ಮಾಡ್ಕೋತೀನಿ ನೋಡ್ರಿ. ಈ ರೀತಿ ಕಟ್ ಮಾಡ್ಕೋಬೇಕ್ರಿ, ಅಂದ್ರೆ ಒಳಗೆ ಮಸಾಲೆ ತುಂಬಕ್ಕೆ ಈಸಿ ಆಗ್ತೈತೆ ರೀ. ಇವು ತುಂಬ ಹಂಗೆ ಇರಲಿ, ತುಂಬೇನು ತೆಗಿಬೇಡ್ರಿ, ಹಂಗೆ ಇರಲಿ ನೋಡ್ರಿ. ಎಲ್ಲ ಇದೇ ರೀತಿ ಕಟ್ ಮಾಡ್ಕೋತೀನಿ ರೀ. ಈಗ ನಾನು ಜವಾರಿ ಡೊಣ್ ಮೆಣಸಿನ್ಕಾಯಿ ಈ ರೀತಿ ಕಟ್ ಮಾಡ್ಕೊಂಡಿ ನೋಡ್ರಿ, 4 ಭಾಗ ಮಾಡ್ಕೊಂಡೇನೆ. ಈಗ ತುಂಬ ಸಮೇತ ಮಾಡ್ಕೊಂಡೇನಿ ರೀ. ಈಗ ಹುರ್ಕೋಬೇಕ್ರಿ. ನಾ ಈಗ ಒಂದು ಪಾತ್ರೆಗೆ ಹಾಕೊಂಡು ಹುರ್ಕೋತೀನಿ ನೋಡ್ರಿ. ನಾ ಒಂದು 1/4 kg ಅಷ್ಟು ಮೆಣಸಿನ್ಕಾಯಿ ತೊಗೊಂಡೇನಿ ರೀ, ಅವು ಹಾಕೋತೀನಿ ನೋಡ್ರಿ. ಇವು ಒಂದು ಸ್ವಲ್ಪ ಹುರ್ಕೊಳ್ಳೋಣ್ರಿ. ನಾವು ಬದ್ನಿಕಾಯಿ ಎಣ್ಗಾಯಿ ಪಲ್ಯ ಮಾಡ್ತೀವಲ್ರಿ, ಅದೇ ರೀತಿ ಡೊಣ್ಗಾಯಿ ಮೆಣಸಿನ್ಕಾಯಿ ಪಲ್ಯನೂ ಮಾಡ್ತಾರೆ. ಹಾಗಾಗಿ ನಾನು ಇದನ್ನು ಮಾಡಿ ತೋರ್ಸಾಕತ್ತೀನಿ. ಸುಮಾರು ನಮ್ನಿ ನಾನು ಮಾಡಿ ತೋರ್ಸೀನಿ ರೀ ಈಗ ಆಲ್ರೆಡಿ. ನಮ್ಮ ವಿಡಿಯೋದಾಗ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತೆ ರೀ. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ. ಈ ಡೊಣ್ಗಾಯ್ದು ಎಣ್ಗಾಯಿ ಮೆಣಸಿನ್ಕಾಯಿ ಪಲ್ಯ ಮತ್ತು ಬದ್ನಿಕಾಯಿ ಎಣ್ಗಾಯಿ ಪಲ್ಯ ಮಾಡಿದ್ರೆ ಚಪಾತಿಗೆ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ರೀ. 1 ರೊಟ್ಟಿ ತಿನ್ನೋರು 2 ರೊಟ್ಟಿ ತಿಂತಾರೆ. ನೀವು ನಿಮ್ಮ ಮನೆ ಮಾಡಿ ನೋಡ್ರಿ, ನಿಮಗೂ ಗೊತ್ತಾಗುತ್ತೆ ಎಷ್ಟು ಮಸ್ತಾಗಿರ್ತೈತಿ ಬದನೆಕಾಯಿ ಎಣ್ಗಾಯಿ ಪಲ್ಯ ಮತ್ತು ಡೊಣ್ ಮೆಣಸಿನ್ಕಾಯಿ ಎಣ್ಗಾಯಿ ಪಲ್ಯ. ನಾನೀಗ ಡೊಣ್ ಮೆಣಸಿನ್ಕಾಯಿ ಎಣ್ಗಾಯಿ ಪಲ್ಯ ಮಾಡಾಕತ್ತೀನಿ. ಎಣ್ಗಾಯಿ ಅಂತಾರೆ, ತುಂಬಗಾಯಿ ಅಂತಾರೆ, ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ನೋಡ್ಕೊಂಡು ನೀವು ಅನ್ಕೋಬೋದು ರೀ. ಈಗ ಒಂದು ಸ್ವಲ್ಪ ಮೆತ್ತಗಾಗೋರಿಗೆ ಹುರ್ಕೊಳ್ಳೋಣ. ಈ ರೀತಿ ಹುರ್ಕೊಳ್ಳಿ ನೋಡ್ರಿ ಮೆಣಸಿನ್ಕಾಯಿ. ನೋಡ್ರಿ ನಿಮ್ಗೆ ಗೊತ್ತಾಗ್ತಿರ್ಬೇಕು, ಕಲರ್ ಚೇಂಜ್ ಆಗ್ಯಾವ ನೋಡ್ರಿ. ಈ ರೀತಿ ಕಲರ್ ಚೇಂಜ್ ಆಗೋರಿಗೆ ಹುರ್ಕೋಬೇಕಾಗ್ತದೆ. ಇವು ಹುರಿದಾವ್ರಿ, ತಣ್ಣಗಾಗಲ್ರಿ. ಸ್ಟವ್ ಆಫ್ ಮಾಡಿ ತಣ್ಣಗಾಕಿ ಬಿಡ್ತೀನಿ ರೀ. ಈಗ ಇದ್ರಾಗೆ ಬಿಟ್ಟರೆ ಬೇಗ ತಣ್ಣಗಾಗಲ್ರಿ. ನಾ ಈಗ ಒಂದು ಬೌಲಿಗೆ ತಕ್ಕೋತೀನಿ ನೋಡ್ರಿ. ಈಗ ಅವು ತಣ್ಣಗಾಗಷ್ಟೊತ್ತಿಗೆ ಒಗ್ಗರಣೆ ಮಾಡ್ಕೊಳ್ಳೋಮ್ರಿ. ಈಗ ಇದಕ್ಕೆ ಒಗ್ಗರಣೆಗೆ ಬೇಕಾಗಷ್ಟು ಎಣ್ಣೆ ಹಾಕೋತೀನಿ ನೋಡ್ರಿ. ಇದು ಎಣ್ಣೆ ಬಿಸಿ ಆಗಿಲ್ರಿ. ಈಗ ಎಣ್ಣೆ ಕಾಯ್ದೈತ್ರಿ. ಇದೇನು ಪಾತ್ರೆ ಹಿಂಗಾಗೈತಿ ಅಂತ ನೀವು ಅನ್ಕೋಬೋದು. ಇದ್ರ ಮೆಣಸಿನ್ಕಾಯಿ ಹುರಿದಿವಲ್ರಿ, ಅದಕ್ಕೆ ಹಂಗಾಗೈತ್ರಿ ಅದು. ಈಗ ಎಣ್ಣೆ ಬಿಸಿ ಆಗೈತಿ. ನಾ ಇದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕೋತೀನಿ ನೋಡ್ರಿ. ನಾನು 2 ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡಿಟ್ಕೊಂಡಿದ್ರೆ ಅವು ಹಾಕೋತೀನಿ ನೋಡ್ರಿ. ಸ್ವಲ್ಪ ಕರಿಬೇವು ಹಾಕೋತೀನಿ ನೋಡ್ರಿ. ಇದೆಲ್ಲ ಸ್ವಲ್ಪ ಚಲೋ ಹೊತ್ತಿಗೆ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ಉಪ್ಪು ಹಾಕೋದ್ರಿಂದ ಉಳ್ಳಾಗಡ್ಡಿ ಬೇಗ ಫ್ರೈ ಆಗ್ತಾವ್ರಿ. ಹಾಗಾಗಿ ನಾನು ಉಪ್ಪು ಹಾಕೊಳಕತ್ತೀನಿ. ಈ ಉಳ್ಳಾಗಡ್ಡಿ ಬೇಯಿಲ್ರಿ ಅಷ್ಟೊತ್ತನ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋದು. ಮೆಣಸಿನ್ಕಾಯಿಗೆ ತುಂಬಕ್ಕೆ ಡೊಣ್ ಮೆಣಸಿನ್ಕಾಯಿ ಒಳಗೆ ತುಂಬಕ್ಕೆ ಮಸಾಲೆಗೆ ನಾ ಏನೇನು ತೊಗೊಂಡಿನಿ ಅಂತ ಹೇಳ್ತೀನಿ ನೋಡ್ರಿ. ಇದು ಶೇಂಗಾದ ಕಾಳು ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿನಿ ರೀ, ಅಂದ್ರೆ ಕಡಲೆ ಬೀಜ ಅಂತಾರಲ್ರಿ. ಆದರೆ ಇದು ಗುರೆಳ್ಳು ಪುಡಿ ರೀ.
ಗುರಳ್ ಹುರಿದು ಪೌಡ್ರ್ ಮಾಡಿಟ್ಕೊಂಡು, ಗುರಳ್ ಅಂದ್ರೆ ನೀಗರ್ ಸೀಡ್ಸ್ ಅಂತಾರೆ ನೋಡ್ರಿ ಇಂಗ್ಲೀಷಲ್ಲಿ, ಅದು ಇದು ಗುರಳ್ ಪೌಡ್ರ್, ಸ್ವಲ್ಪ ಬೆಲ್ಲ, ಸ್ವಲ್ಪ ಮಸಾಲೆ ಖಾರ, ಸ್ವಲ್ಪ ಗರಂ ಮಸಾಲ ತೊಗೊಂಡಿನ್ರಿ, ಅದೆಲ್ಲ ಹಾಕೋತೀನಿ ನೋಡ್ರಿ. ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡಿಕೊಂಡು ಹುಣಸೆಹಣ್ಣಿನ ರಸ ಹಾಕೋತೀನಿ ರೀ. ನಾನು ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಟಿದ್ದೆ ರೀ, ಅದ್ರ ರಸ ಹಾಕೋತೀನಿ ನೋಡ್ರಿ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡ್ರಿ. ನೀವು ಮತ್ತೆ ನೋಡ್ಕೊಂಡು ಬೇಕಂದ್ರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದ್ರಿ ರಸ. ಈಗ ಇದಕ್ಕೆ ಎಷ್ಟು ಬೇಕಷ್ಟೇ ಹಾಕೋರಿ. ಯಾರು ಕೆಲವೊಬ್ರು ಎಳ್ಳು ಹಾಕೋತಾರ್ರಿ, ಕೆಲವೊಬ್ರು ಕೊಬ್ಬರಿ ಹಾಕ್ತಾರೆ. ಎಣ್ಗಾಯಿ ಪಲ್ಯ ಮಾಡಕ್ಕೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಿರ್ತಾರೆ. ಈಗ ನಾವೊಂಥರ ಮಾಡಿ ತೋರ್ಸಾಕತ್ತೀನಿ. ಈ ಥರ ಮಾಡಿ ನೋಡ್ರಿ ನೀವು ಎಷ್ಟು ಮಸ್ತಾಗಿರ್ತೈತಿ ಅಂತೇಳಿ. ಈಗಿದು ಮೆಣಸಿನ್ಕಾಯಿ ಒಳಗೆ ತುಂಬ್ಕೋತೀನಿ ನೋಡ್ರಿ. ಈ ರೀತಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡೇನೆ ನಾ ಮೆಣಸಿನ್ಕಾಯಿನ ಕಟ್ ಮಾಡಿ ಹುರ್ಕೊಂಡೇನಲ್ರಿ, ಇದ್ರೊಳಗೆ ತುಂಬ್ಕೋತೀನಿ ನೋಡ್ರಿ. ಈ ಮೆಣಸಿನ್ಕಾಯಿ ಒಳಗೆ ಎಷ್ಟು ಮಸಾಲೆ ಹಿಡಿತೈತಿ ನೋಡಿ ಅಷ್ಟು ತುಂಬಬೇಕಾಗ್ತೈತೆ ರೀ. ನೋಡ್ರಿ ಇಷ್ಟು ಹಿಡಿದೈತಿ, ನಾ ಈಗ ತುಂಬ್ರಿ ನೋಡ್ರಿ. ಇದ್ರಾಗ ಎಷ್ಟು ಹಿಡಿತೈತಿ ನೋಡ್ಕೊಂಡು ತುಂಬಬೇಕಾಗ್ತೈತೆ ರೀ. ನೋಡ್ರಿ ಹಿಂಗೆ 4 ಭಾಗ ಕಟ್ ಮಾಡಿರ್ತೀವಲ್ರಿ, ಹಿಂಗೆ ಓಪನ್ ಮಾಡಿ ಮಸಾಲೆ ತುಂಬಿ ಮತ್ತೆ ವಾಪಸ್ ಹಿಂಗೆ ಕ್ಲೋಸ್ ಮಾಡಿಬಿಡ್ರಿ. ಮಸಾಲೆ ಎಲ್ಲ ಒಳಗೆ ಹೋಗುತ್ತೆ ರೀ. ಇದೇ ರೀತಿ ಮಿಕ್ಕಿದ್ದೆಲ್ಲ ತುಂಬ್ಕೋತೀವಿ ನೋಡ್ರಿ. ಈಗ ನೋಡ್ರಿ ನಾ ಎಲ್ಲ ತುಂಬಿಟ್ಕೊಂಡಿನಿ, ಎಲ್ಲ ಆಗಿ ಇಷ್ಟು ಉಳ್ದೈತಿ. ಇದು ಮತ್ತೆ ಅದ್ರಾಗೆ ಹಾಕೋಬೋದ್ರಿ, ಗ್ರೇವಿ ಥರ ಮಸ್ತಾಗಿ ಬರ್ತೈತಿ ರೀ ಅದು. ಈಗ ನಾನು ಒಗ್ಗರಣೆ ರೆಡಿ ಮಾಡೀನಿ ರೀ, ಅದ್ರಾಗ ಇದು ಒಯ್ದು ಹಾಕೋತೀನಿ ನೋಡ್ರಿ. ಈಗ ನೋಡ್ರಿ ಒಗ್ಗರಣೆ ರೆಡಿ ಆಗೈತಿ. ಈಗ ನಾ ಏನು ತುಂಬ್ಕೊಂಡಿದ್ನಲ್ರಿ ಮೆಣಸಿನ್ಕಾಯಿ, ಇವು ಹಾಕ್ತೀನಿ ನೋಡ್ರಿ. ಇದು ಮಸಾಲೆನೂ ಮಿಕ್ಕಿತ್ತಲ್ರಿ, ಅದನ್ನೂ ಹಾಕೋತೀನಿ ನೋಡ್ರಿ. ಈಗ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ್ರಿ. ಇದು ಒಗ್ಗರಣೆ ಜೊತೆಗೆಲ್ಲ ಚಲೋ ಹೊತ್ತಿನ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳೋಣ್ರಿ. ಅಂದ್ರೆ ಗ್ರೇವಿ ಆಗ್ಬೇಕಲ್ರಿ, ಹಾಗಾಗಿ ಇದೊಂದು 2 ನಿಮಿಷ ಬೇಯಿಸ್ಕೊಳ್ಳೋಣ್ರಿ. ನಿಮ್ಗೆ ಎಷ್ಟು ಗ್ರೇವಿ ಬೇಕು ನೋಡಿಕೊಂಡು ನೀವು ನೀರು ಹಾಕ್ಕೋಬೇಕು. ನಾನು ಇಷ್ಟು ನೀರು ಹಾಕ್ಕೊಂಡೀನಿ ನೋಡ್ರಿ. ಇದೊಂದು 2 ನಿಮಿಷ ಬೇಯಿಲ್ರಿ. ಈಗ ಮುಚ್ಚಳ ಮುಚ್ಚಿ ಬೇಯಾಕೆ ಬಿಡ್ತೀನಿ. ಇದು ಸ್ವಲ್ಪ ಮೆತ್ತಗಾಗ್ಬೇಕಲ್ರಿ. ನಾವು ಮೊದಲೇ ಮೆಣಸಿನ್ಕಾಯಿ ಹುರ್ಕೊಂಡಿರ್ತೀವಿ, ಇನ್ನೊಂದು ಸ್ವಲ್ಪ ಮೆತ್ತಗಾಗಲ್ಲ. ಸ್ವಲ್ಪ ಮೆತ್ತಗಾಗಿರ್ತಾವೆ, ಇನ್ನೊಂದು ಸ್ವಲ್ಪ ಮೆತ್ತಗಾದ್ರೆ ಸಾಕ್ರಿ. ಈಗ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷ ಬೇಯಾಕೆ ಬಿಡ್ತೀನಿ ರೀ. ಇದು ಬೇಯಷ್ಟೊತ್ತಿಗೆ ನಾನು ಚಪಾತಿ ಮಾಡ್ಕೋತೀನಿ ರೀ. ಈಗ ನೋಡ್ರಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಹಿಟ್ಟು ಮಿದ್ಕೋತೀನಿ ನೋಡ್ರಿ. ಹಿಟ್ಟು ನಾನು ಆದಿ ನೆನೆಯಾಕೆ ಬಿಟ್ಟಿದ್ದೆ, ಈಗ ನೆಂದೈತಿ ನೋಡ್ರಿ. ಎಷ್ಟು ಮಸ್ತಾಗಿ ನೆಂದೈತಿ. ಸ್ವಲ್ಪ ಚಲೋ ಹೊತ್ತಿನಾಗೆ ಮಿದ್ಕೊಳ್ಳೋಣ್ರಿ. ಈಗ ನಿಮ್ಗೆ ಯಾವ ಸೈಜಲ್ಲಿ ಉಳಿಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಳ್ಳಿ ಮಾಡ್ಕೋಬೇಕ್ರಿ. ನಾನು ಈ ಸೈಜಲ್ಲಿ ಉಳ್ಳಿ ಮಾಡ್ಕೊಳಕತ್ತೀನಿ ನೋಡ್ರಿ. ನಾನು ಪದರ ಚಪಾತಿ ಮಾಡೋದ್ರಿಂದ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಳಕತ್ತೀನಿ ರೀ. ಈಗ ನಾ 2 ಉಳ್ಳಿ ತೊಗೊಂಡಿನಿ ರೀ. ಈಗ ಇದಕ್ಕೊಂದು ಸ್ವಲ್ಪ ಒಣ ಹಿಟ್ಟು ಹಚ್ಚಿ ಲಟ್ಟಿಸ್ಕೋತೀನಿ ನೋಡ್ರಿ. ನೋಡ್ರಿ ಸ್ವಲ್ಪ ಒಣ ಹಿಟ್ಟು ಹಚ್ಚಿ ಲಟ್ಟಿಸ್ಕೊಂಡಿನಿ. ಈಗ ಇದಕ್ಕೆ ಎಣ್ಣೆ ಹಾಕೋತೀನಿ ರೀ. ಈ ರೀತಿ ಎಣ್ಣೆ ಸವರ್ಕೋತೀನಿ ನೋಡ್ರಿ. ಇದಕ್ಕೆ ಮೇಲೆ ಒಂದು ಸ್ವಲ್ಪ ಮತ್ತೆ ಹಿಟ್ಟು ಹಾಕೋತೀನಿ ರೀ. ಈಗ ಒಂದ್ರ ಮ್ಯಾಗ ಒಂದು ಹಿಂಗೆ ಕ್ಲೋಸ್ ಮಾಡ್ಕೋಬೇಕ್ರಿ. ಈಗ ಲಟ್ಟಿಸ್ಕೋಬೇಕ್ರಿ. ನಿಮ್ಗೆ ಎಷ್ಟು ದೊಡ್ಡದು ಬೇಕು ನೋಡಿಕೊಂಡು ಅಷ್ಟು ದೊಡ್ಡದಾಗಿ ಲಟ್ಟಿಸ್ಕೋಬೋದು ರೀ. ನಾನು 2 ಇಟ್ಕೊಂಡು ಮಾಡಾಕತ್ತೀನಿ ರೀ, 2 ಪದರಿನ ಚಪಾತಿ. ನಿಮ್ಗೆ ಎಷ್ಟು ಪದರ ಬೇಕು ನೋಡಿಕೊಂಡು ಅಷ್ಟು ಉಳ್ಳಿ ಇಟ್ಕೊಂಡು ಮಾಡ್ಕೋಬೋದು ರೀ. 3, 4, 10ವರೆಗೂ ಮಾಡ್ಕೋಬೋದು ರೀ ನೀವು. ಈಗ ನೋಡ್ರಿ ನಾನು ಈ ಸೈಜಲ್ಲಿ ಲಟ್ಸ್ಕೊಂಡೀನಿ ನೋಡ್ರಿ. ಈಗ ಲಟ್ಟಿಸ್ಕೊಂಡಿದ್ದಾಯ್ತು ರೀ, ಬೇಯಿಸ್ಕೊಳ್ಳೋಣ್ರಿ. ಈಗ ನಾನು ಹಂಚು ಕಾಯಕ್ಕೆ ಇಟ್ಟೀನಿ ರೀ, ಅದು ಹಂಚು ಕಾಯಲ್ರಿ. ಹಂಚು ಕಾಯಿ ಅಷ್ಟೊತ್ತಿಗೆ ಇನ್ನೊಂದು ಲಟ್ಟಿಸ್ಕೊತೀನಿ ರೀ ಚಪಾತಿ. ಈಗ ನೋಡ್ರಿ 2 ಉಳ್ಳಿ ತೊಗೊಂಡಿನಿ, ಇದೇ ರೀತಿ ಲಟ್ಟಿಸ್ಕೊತೀನಿ ರೀ. ಈಗ ಒಣ ಹಿಟ್ಟು ಹಾಕ್ಕೋತೀನಿ ನೋಡ್ರಿ. ಈಗೇನು ಲಟ್ಸ್ಕೊಂಡಿನಲ್ರಿ ಅದೇ ರೀತಿ ಇದನ್ನು ಲಟ್ಟಿಸ್ಕೊತೀನಿ ನಾನು. ಈಗ ಹಂಚು ಕಾಯಿಲ್ರಿ ಅದು. ಈಗ ನೋಡ್ರಿ ಹಂಚು ಕಾಯ್ದೈತಿ, ನಾನು ಲಟ್ಟಿಸ್ಕೊಂಡ್ರಿ ಚಪಾತಿ ಹಾಕ್ಕೋತೀನಿ ನೋಡ್ರಿ. ನಿಮ್ಗೆ ಎಷ್ಟು ತಳ್ಳಗೆ ಬೇಕು ನೋಡಿಕೊಂಡು ಅಷ್ಟು ತಳ್ಳಗ ನೀವು ಲಟ್ಟಿಸ್ಕೋಬೋದು. ಯಾಕಂದ್ರೆ ಹಿಟ್ಟು ಚಲೋ ಹೊತ್ತೇ ನೆಂದಿರ್ತೈತಿ ಅಲ್ರಿ. ನೋಡ್ರಿ ಮ್ಯಾಲೆ ಸ್ವಲ್ಪ ನಾನು ಎಣ್ಣೆ ಹಚ್ಕೋತೀನಿ. ಇದು ಆಪ್ಷನಲ್ ರೀ, ಬೇಕಂದ್ರೆ ಹಚ್ಕೋಬೋದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಈಗ ತಿರುಗಿಸಿ ಹಾಕೋತೀನಿ ನೋಡ್ರಿ. ಮೇಲೆ ಸ್ವಲ್ಪ ಬೇಕಾದ್ರೆ ಎಣ್ಣೆ ಹಚ್ಕೋಬೋದು. ನೀವು ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಕೋಬೋದು, ದೊಡ್ಡ ಬೇಕಂದ್ರೆ ದೊಡ್ಡ ಮಾಡ್ಕೋಬೋದು ರೀ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಮಾಡ್ಕೋಬೋದು ರೀ ನೀವು. ಈಗ ಇದು ನೋಡ್ರಿ ಎಷ್ಟು ಮಸ್ತಾಗಿ ಪದರ ಬಿಸ್ತೈತಿ ನೋಡ್ರಿ. ನಾನು 2 ಪದರಿಂದ ಮಾಡೀನಿ ರೀ. ನೀವು 3 ಪದರ 4 ಪದರ ಎಷ್ಟು ಪದರ ಬೇಕು ನೋಡ್ಕೊಂಡು ಮಾಡ್ಕೋಬೇಕ್ರಿ. ಈಗ ನೋಡ್ರಿ 2 ಸೈಡು ಚಲೋ ಹೊತ್ತನೇ ಬೇಯಿಸ್ಕೊಂಡಿನಿ. ಈಗ ನೋಡ್ರಿ ನಾನು ಚಪಾತಿ ಪದರ ಹೆಂಗೆ ಬಿಸ್ತೀನಿ ನೋಡ್ರಿ.
ಈ ರೀತಿ ಬಡಿದ್ರೆ ತಾನೇ ಪದ್ರ ಬಿಚ್ಚಿ 2 ಚಪಾತಿ ಆಗ್ತಾವೆ ನೋಡ್ರಿ. 1 ಚಪಾತಿಯಾಗ 2 ಚಪಾತಿ ಆಗ್ತಾವೆ ನೋಡ್ರಿ. ನೋಡ್ರಿ ನೀವೇನು ಕಷ್ಟನೇ ಬೇಡ್ರಿ, ಎಷ್ಟು ಈಸಿಯಾಗಿ ಬಿಸ್ತಾವೆ ನೋಡ್ರಿ ಚಪಾತಿ, ಎಷ್ಟು ಮಸ್ತಾಗಿ ಬರ್ತಾವೆ ನೋಡ್ರಿ. ಇದೇ ರೀತಿ ನಾ ಮಿಕ್ಕಿದ್ದೆಲ್ಲ ಮಾಡ್ಕೊತೀನಿ ರೀ. ನಾರ್ಮಲ್ ಆಗಿ ನೀವು ಸಾಫ್ಟ್ ಚಪಾತಿಗಳು ಮಾಡಿರ್ತೀರಿ, ಇದು ಪದ್ರ ಚಪಾತಿ ಮಾಡ್ರಿ ಇನ್ನೂ ಮೆತ್ತಗಾಗಿ ಸಾಫ್ಟಾಗಿ ಇರ್ತಾವ್ರಿ. ನೀವು ಡಬ್ಬಿಗೆಲ್ಲ ಕಟ್ಬೇಕಾದ್ರೆ ಈ ರೀತಿ ಮಾಡಿ ಕಟ್ಟಿದ್ರೆ ಸಂಜೆ ಥರನೂ ಮೆತ್ತಗೆ ಇರ್ತಾವ್ರಿ ಚಪಾತಿ. ಈಗ ನೋಡ್ರಿ ನಾನೀಗ ಬಿಸ್ತೀನಿ ನೋಡ್ರಿ. ಈಗ ನೋಡ್ರಿ ಹೆಂಗೆ ಪದ್ರ ಬಿಸ್ತೈತೆ ನೋಡ್ರಿ, ಎಷ್ಟು ಮಸ್ತಾಗಿ ಪದ್ರ ಬಿಸ್ತೈತೆ ನೋಡ್ರಿ. ನೋಡ್ರಿ ತಾನಾಗೆ ಕಡ್ಯಾಕ ಆಗ್ಬಿಡ್ತಾವೆ ನೋಡ್ರಿ, 2 ಪೀಸ್ ಆಗ್ಬಿಡ್ತಾವೆ ನೋಡ್ರಿ. ನೀವು ನಿಮ್ಮ ಮನ್ಯಾಗ ಈ ರೀತಿ ಪದ್ರಿನ ಚಪಾತಿ ಮಾಡ್ಕೋಬೋದು. ನಾ ಹಿಂದೆ ಮಾಡಿ ತೋರ್ಸೀನಿ ರೀ ಪದ್ರಿನ ಚಪಾತಿ ಹೆಂಗೆ ಮಾಡೋದು ಅಂಥೇಳಿ. ಈಗೂ ಮತ್ತೆ ಮಾಡಾಕತ್ತಿದ್ದೆ, ದೊಣ್ಣಗೆ ಮೆಣಸಿನ್ಕಾಯಿ ಪಲ್ಯ ಜೊತೆಗೆ ಇರಲಿ ಅಂಥೇಳಿ ಪದ್ರ ಚಪಾತಿನೂ ಮಾಡಿ ತೋರ್ಸಾಕತ್ತೀನಿ ನೋಡ್ರಿ. ಎಷ್ಟು ಮಸ್ತಾಗಿ ಬಂದ ನೋಡ್ರಿ. ಹಿಂಗೆ ಮಾಡಿ ನೀವು ಡಬ್ಬಿಗೆ ಹಾಕಿ ಕಟ್ಟಿಟ್ರೆ ಡಬ್ಬಿ ಸಾಯಂಕಾಲವರೆಗಿನೂ ಹಿಂಗೆ ಮೆತ್ತಗನೇ ಇರ್ತಾರೆ ಚಪಾತಿ. ನಾ 1-2 ನಿಮಿಷ ಕುದಿಯಾಕೆ ಬಿಟ್ಟಿದ್ನಲ್ರಿ. ನೋಡ್ರಿ ಈಗ ಇದು ಕುದ್ದೈತಿ. ಈಗ ನಾನು ಮಿಕ್ಸ್ ಮಾಡ್ತೀನಿ ನೋಡ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಗ್ರೇವಿ ಆಗೈತಿ. ನಿಮ್ಗಿನ್ನೂ ಗಟ್ಟಿ ಗ್ರೇವಿ ಬೇಕಂದ್ರೆ ಗಟ್ಟಿ ಮಾಡ್ಕೋಬೋದು, ಇಲ್ಲ ಇಷ್ಟೇ ಸಾಕಪ್ಪ ಅನ್ನೋದು ಹಿಂಗೆ ಬಿಡ್ಬೋದು. ಈಗ ಇದು ಬೆಂದೈತಿ ನೋಡ್ರಿ. ಈಗ ನಾನು ಸರ್ವ್ ಮಾಡ್ತೀನಿ ರೀ. ಇದಕ್ಕೆ ನೀವು ಮೇಲೆ ಕೊತ್ತಂಬರಿನ ಹಾಕ್ಕೋಬೋದು ರೀ. ಈಗ ನಾನು ಚಪಾತಿ ಮಾಡ್ಕೊಂಡೇನಲ್ರಿ, ಚಪಾತಿ ಸರ್ವ್ ಮಾಡ್ತೀನಿ ನೋಡ್ರಿ. ಇವು ಪದ್ರಿನ ಚಪಾತಿ ಮಾಡ್ಕೊಂಡೇನಿ, ಸರ್ವ್ ಮಾಡ್ತೀನಿ ನೋಡ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದಾವ ಚಪಾತಿ. ಈಗ ಪಲ್ಯ ಸರ್ವ್ ಮಾಡ್ತೀನಿ ನೋಡ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಗ್ರೇವಿಯಾಗಿ ಬಂದೈತಿ. ನೀವು ಈ ರೀತಿ ನಿಮ್ಮ ಮನ್ಯಾಗ ಮಾಡ್ಕೋಬೋದು ರೀ. ನೀವು ದೊಣ್ಣಗಾಯಿ ಮೆಣಸಿನ್ಕಾಯಿ ಪಲ್ಯ ಆದ್ರೂ ಅನ್ಬೋದು, ಎಣ್ಣೆಗಾಯಿ ಪಲ್ಯ ಆದ್ರೂ ಅನ್ಬೋದು, ತುಂಬಗಾಯಿ ಪಲ್ಯ ಆದ್ರೂ ಅನ್ಬೋದು ರೀ. ಈ ರೀತಿ ದೊಣ್ಣಗಾಯಿ ಮೆಣಸಿನ್ಕಾಯಿ ಪಲ್ಯ ಚಪಾತಿಗೆ ರೊಟ್ಟಿಗೆ ಮಾಡ್ಕೊಂಡು ತಿಂದ್ರೆ ಮಸ್ತಾಗಿರ್ತೈತೆ ರೀ. ನೀವು ನಿಮ್ಮ ಮನ್ಯಾಗ ಮಾಡ್ಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಪದ್ರ ಚಪಾತಿ ದೊಣ್ಣಗಾಯಿ ಮೆಣಸಿನ್ಕಾಯಿ ತುಂಬಗಾಯಿ ಪಲ್ಯ ಮಾಡೋದನ್ನ. ಈ ದೊಣ್ಣೆ ಮೆಣಸಿನ್ಕಾಯಿ ಎಣ್ಣೆಗಾಯಿ ಪಲ್ಯ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದಗಳು.